ಅಲ್ಲ, ಇವತ್ತು ನಮಗೆ ಉದ್ಘಾಟನಾ ಕಾರ್ಯಕ್ರಮ. ಇವತ್ತು ರಾಷ್ಟ್ರೀಯ ಮಟ್ಟದ ಒಂದು CPI ಇಂಡಿಯಾ ರೀಜನ್ ಕಾನ್ಫರೆನ್ಸ್ ಕರ್ನಾಟಕ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇದೆ. ಸೊ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆದ ಕಾರಣ ಉದ್ಘಾಟನೆಯನ್ನು ನಮ್ಮ ಲೋಕಸಭಾ ಸ್ಪೀಕರ್ ಇವತ್ತು ನೆರವೇರಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸ್ಟ್ಯಾಂಪ್ ಮೈ ಸ್ಟ್ಯಾಂಪನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ತದನಂತರ ಅತಿಥಿಗಳಿದ್ದಾರೆ. ನಾಳೆ ನಂತರ ನಮ್ಮ ತಾಜ್ ವೆಸ್ಟ್ ಎಂಡ್ನಲ್ಲಿ 2 ದಿವಸಗಳ ಸಂಪೂರ್ಣವಾದ ಕಾನ್ಫರೆನ್ಸ್ ಬೆಳಗಿಂದ ಸಂಜೆ ತನಕ ಕೂಡ ಇವತ್ತು ಆ ಒಂದು ಚಿಂತನ ಮಂಥನ ಮತ್ತು ಚರ್ಚೆ ನಡೆಯಲಿಕ್ಕಿದೆ. ಬಹುಶಃ ಇವತ್ತು ಜನಸಾಮಾನ್ಯರ ಮತ್ತು ಅಪೇಕ್ಷೆ ಏನಿದೆ ಇದನ್ನು ನಾವು ಚರ್ಚೆ ಮತ್ತು ಸಮಸ್ಯೆ ಪರಿಹಾರ ಕಾಣುಕೊಳ್ಳುವಲ್ಲಿ ಮತ್ತು ಜನರ ಅಪೇಕ್ಷೆಗಳನ್ನು ಹೇಗೆ ಪೂರೈಸಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಇದರ ಬಗ್ಗೆ ಈ ಥೀಮ್ನಲ್ಲಿ ಬಹುಶಃ ಈ ವರ್ಷದ ಆ ಒಂದು ಚರ್ಚೆ ನಡೀತಾ ಇದೆ. CPI ಚರ್ಚೆ ಇದರಲ್ಲಿ ನಡೀತಾ ಇದೆ. ಯಾವುದು ಸಮ್ಮೇಳನ ಸಭೆ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಎಕ್ಸಿಕ್ಯೂಟಿವ್ ಕಮಿಟಿ ಅಂತೇಳಿ. ಇದಕ್ಕೆ ಒಂದು 8 ಮೆಂಬರ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಇದ್ದಾರೆ. ಅದರ ಬಗ್ಗೆ ಲೋಕಸಭಾ ಸ್ಪೀಕರ್ ಚೇರ್ಮನ್ ಇದ್ದಾರೆ. ಸೊ ಪ್ರತಿ ಸಲ CPI ಮೀಟಿಂಗ್ ಆಗೋ ಮುಂಚೆ ಇವತ್ತು 2 ದಿವಸ ಹೇಗೆ ನಡೀಬೇಕು ಮತ್ತು ನೆಕ್ಸ್ಟ್ ಹೇಗಿದ್ದ ನಮಗೆ ತರಬೇಕು ಇದಕ್ಕೆ ಬೇಕಾಗುವಂತಹ ಚರ್ಚೆ ಇವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ನಡೀತದೆ. ಅಜೆಂಡಾ ಒಂದೇ ಅಜೆಂಡಾ, ಅದನ್ನು ನಾನು ಹೇಳಿದೆ ಅಲ್ಲ, ಜನರ ಮತ್ತು ಜನಪದ ಅಪೇಕ್ಷೆಗಳನ್ನು ಹೇಗೆ ಇವತ್ತು ಎಲ್ಲ ಸ್ಪೀಕರ್ಗಳು ಮತ್ತು ಡೆಪ್ಯೂಟಿ ಸ್ಪೀಕರ್ಗಳು ಚೇರ್ಮನ್ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಸಂಜೆ ನೀವು ಹೋಸ್ಟ್ ಮಾಡಿದ್ರೆ CM ಹೋಸ್ಟ್ ಮಾಡಿ ಸರ್ ಡಿನ್ನರ್ನ? ಯಾವುದು ಸಂಜೆ ಡಿನ್ನರ್ ಹೋಸ್ಟ್ ಮಾಡೋದು ನೀವು ಮಾಡಿದ್ದೀರಾ? ಇವತ್ತು ಕರ್ನಾಟಕ ಸರ್ಕಾರ ಅಂತ ಹೇಳಿದರೆ CM ನೇತೃತ್ವದಲ್ಲಿ ಎಲ್ಲರೂ ಕೂಡ ಇದು ಹೋಸ್ಟ್ ಮಾಡಿದ್ದಾರೆ. ಸರಿ ಸರ್, ನಿಮ್ಮ ಡ್ರೆಸ್ಸು ಜಿಲ್ಲೆಯ ಪ್ರತೀಕವೋ ರಾಜ್ಯ ಪ್ರತೀಕ? ಇದು ರಾಜ್ಯ ಪ್ರತೀಕ ಇದರಲ್ಲಿ.